ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಫೀಸಿಂದ ಎಲ್ಲ ಮನೆಗೆ ಬಂದಿರ್ತಾರೆ ಮೀಟಿಂಗ್ಗೋಸ್ಕರ. ಆವಾಗ ತಾತ ಎಲ್ರಿಗೂ ಈ ಟೆಂಡರ್ ಫೈಲ್ ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಆವಾಗ ಹ್ಞೂ ರೆಡಿ ಇದೆ, ನೀವು ಒಂದ್ಸತಿ ನೋಡ್ಬಿಟ್ರೆ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ನಮ್ಮ ಮೊಮ್ಮಗಳು ನೋಡ್ಕೊತಾಳೆ ಬಿಡಿ ಅಂತ ಹೇಳ್ತಾರೆ. ಆವಾಗ ಜ್ಯೋತಿಕಾ ನೀನು ನೋಡಮ್ಮ ಅಂತ ಹೇಳ್ತಾರೆ. ತಾತ ನಾನು ಆಲ್ರೆಡಿ ಅದನ್ನೆಲ್ಲ ನೋಡಿದ್ದೀನಿ, ನೀವು ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳ್ತಾಳೆ. ಆವಾಗ ಫೋನ್ ಕಾಲ್ ಬರ್ತಾ ಇರುತ್ತೆ. ನನಗೊಂದು ಫೋನ್ ಕಾಲ್ ಇದೆ, ನಾನು ಮಾತಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವಳು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆವಾಗ ಜ್ಯೋತಿಕನ್ನ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಶಾರದಾ. ಏನಿದು ತಾತ ಬಿಸ್ನೆಸ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ, ಆದರೆ ಈ ಜ್ಯೋತಿಕಂಗೆ ಒಂಚೂರೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಾಫಿನ ಕೊಡ್ತಾಳೆ. ಕಾಫಿನ ಕೊಟ್ಟಾದ್ಮೇಲೆ ಜ್ಯೋತಿಕನ್ನ ಫಾಲೋ ಮಾಡ್ಕೊಂಡು ಅವಳು ಹಿಂದೆನೇ ಹೋಗ್ತಾಳೆ. ಆಗ ಜ್ಯೋತಿಕಾ ಫೋನಲ್ಲಿ ಮಾತಾಡ್ತಿರ್ತಾಳೆ. ನೀವು ಪದೇ ಪದೇ ಫೋನ್ ಮಾಡಬೇಡ್ರಿ, ನನಗೆ ನಿಮ್ಗೇನು ಟೆಂಡರ್ ನಿಮಗೆ ಹೆಸರಲ್ಲೇ ಆಗುತ್ತೆ, ನನಗೇನು ಬರಬೇಕಲ್ಲ 20% ಪ್ರಾಫಿಟ್ ಶೇರು ಅದನ್ನ ಕೊಟ್ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಬಿಟ್ಟು ಏನು ಇವಳು ನಮ್ಮನೆ ಬಿಸ್ನೆಸ್ಗೆ ಹಾಳು ಮಾಡೋದಕ್ಕೆ ಕೊಟ್ಟಿದ್ದಾಳಲ್ಲ, ಸರಿಯಾಗಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಸಿದ್ದು ಹತ್ರ ಹೇಳೋದಕ್ಕೆ ಅಂತ ಬರ್ತಾಳೆ. ಆಗ ಸಿದ್ದು ಪುಟಾಣಿನ ಮಲಗಿಸ್ತಾ ಇರ್ತಾನೆ. ನಿನಗೆ ಯಾವ ಕತೆ ಹೇಳಲಿ, ನಿನಗೆ ರಾಜಾರಾಣಿ ಕತೆ ಹೇಳಲ್ಲ ಅಂತ ಕೇಳ್ತಾ ಇರ್ತಾನೆ. ಅವಾಗ ಅಪ್ಪ ರಾಜಾರಾಣಿ ಕತೆನೇ ಹೇಳಿ ಅಂತ ದೀಪು ಹೇಳ್ತಾ ಇರ್ತಾಳೆ. ಅವಾಗ ಕತೆ ಹೇಳ್ಕೊಂಡು ಮಲಗಿಸ್ತಾ ಇರ್ತಾನೆ. ಆವಾಗ ದೀಪು ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಶಾರದಾ ಟೆನ್ಷನ್ ಮಾಡ್ಕೊಂಡು ಬರ್ತಾಳೆ. ಸಿದ್ದು ಸರ್ ಅಂತ ಕರಿತಾ ಇರ್ತಾಳೆ. ಶಾರದಾ ಅವರೇ ದೀಪು ಮಲ್ಕೊತಾ ಇದ್ದಾಳೆ, ಸ್ವಲ್ಪ ಸುಮ್ಮನೆ ಇರಿ ಅಂತ ತಡ್ತಾ ಇರ್ತಾನೆ. ಅಯ್ಯೋ ಅವಳು ಆಲ್ರೆಡಿ ಮಲ್ಕೊಂಡಿದ್ದಾಳೆ, ಒಂದು ನಿಮಿಷ ಬನ್ನಿ ಅಂತ ಕರಿತಾಳೆ. ಆವಾಗ ಅವನು ಗಾಬರಿಲಿ ಎದ್ದು ಬರ್ತಾನೆ. ಆವಾಗ ಬಿದೋಗಕ್ಕೆ ಹೋಗ್ತಾ ಇರ್ತಾಳೆ. ಅವಳನ್ನ ಹಿಂಗೆ ಇಟ್ಕೊಂಡು ಹಿಂಗೇನೆ ಕಣ್ಣು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅಯ್ಯೋ ಸರ್, ನನ್ನ ಆಮೇಲೆ ನೋಡಿರುವಂತೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಬನ್ನಿ ಇಲ್ಲಿ ಅಂತ ಕರ್ಕೊಂಡೋಗ್ತಾಳೆ. ಕರ್ಕೊಂಡೋಗ್ಬಿಟ್ಟು ಸರ್, ನಾನು ತಾತ ಆಫೀಸ್ ಸ್ಟಾಫ್ಸ್ನೆಲ್ಲ ಕರೆಸಿದ್ರು, ಅವ್ರಿಗೆಲ್ಲ ಟೆಂಡರ್ ಬಗ್ಗೆ ಮಾತಾಡ್ತಾ ಇದ್ರು. ಜ್ಯೋತಿಕಂಗೆ ಒಂದು ಕಾಲ್ ಬಂತು. ಅವಳು ಕಾಲ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಹೋದ್ಲು. ನಾನು ಅವಳು ಹಿಂದೆನೇ ಹೋಗಿ ಏನು ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ಕೊಂಡೆ. ಅವಳು ನಮ್ಮ ವಿರೋಧಿಗಳ ಜೊತೆ ಮಾತಾಡಿಕೊಂಡು ನಿಮಗೆ ಟೆಂಡರ್ ನಿಮ್ಮ ಹೆಸರಲ್ಲೇ ಆಗತ್ತೆ, ನನಗೆ ಬರಬೇಕಾಗಿರೋ 20% ಪ್ರಾಫಿಟ್ ಶೇರ್ ಕೊಟ್ಬಿಡಿ ಅಂತ ಹೇಳ್ತಿದ್ಲು ಸರ್. ಇವಳು ಏನು ಸರ್, ನಮ್ಮ ಮನೇಲಿ ಇದ್ಕೊಂಡು ನಮ್ಮ ಕಂಪ್ನಿಗೇನೆ ವಿರುದ್ಧವಾಗಿ ನಮ್ಮ ಕಾಂಪಿಟೇಟರ್ಸ್ಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳಲ್ಲ, ಇದು ತಪ್ಪಲ್ವಾ? ಇದರಿಂದ ನಮ್ಮ ಕಂಪ್ನಿಗೆ ಎಷ್ಟೊಂದು ಲಾಸ್ ಆಗುತ್ತಲ್ವಾ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಯ್ಯೋ ಹೌದು ಶಾರದವ್ರೆ, 100% ಲಾಸ್ ಆಗುತ್ತೆ, ಅದನ್ನು ನಾವೇನು ಮಾಡೋದಕ್ಕಾಗತ್ತೆ? ತಾತನ ಈಗ ನಮ್ಮ ಏನು ಹೇಳಿದ್ರು ನಮ್ಮ ಮಾತನ್ನ ಕೇಳೋದಿಲ್ವಲ್ಲ ಅಂತ ಹೇಳ್ತಿರ್ತಾನೆ. ಅವಾಗ ಸರ್, ಅವ್ರು ನಮ್ಮ ಮಾತು ಕೇಳಿಲ್ಲ ಅಂದ್ರೂ ನೀವು ಇಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್, ದಯವಿಟ್ಟು ನೀವು ಹೋಗಿ ತಾತನಿಗೆ ಸಲಹೆ ಕೊಡಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಕಂಪ್ನಿಗೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾನು ಹಿಂಗೆ ಹೇಳಿ ಶಾರದವ್ರೆ, ತಾತನನ್ನು ನೋಡಿದ್ರೆ ಸಾಕು ಕೋಪ ಮಾಡ್ಕೊತಾರೆ, ನಾನು ಹೇಳೋ ಮಾತನ್ನ ಕೇಳ್ಬಿಡ್ತಾರಾ? ಅವ್ರು ನನ್ನ ಮಾತನ್ನ 100% ಕೇಳೋದಿಲ್ಲ ಅಂತ ಹೇಳ್ತಿರ್ತಾನೆ. ಸರ್ ಪ್ಲೀಸ್ ಸರ್, ನೀವು ಹೋಗಿ ಮಾತಾಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಕಂಪ್ನಿ ಏನಾರು ಹಾಳಾಯಿತು ಅಂದರೆ ದಶರಥ ಸರ್ ಮತ್ತು ಸುಮಿತ್ರಮ್ಮಂಗೆ ಇವ್ರಿಗೆಲ್ಲರಿಗೂ ಬೇಜಾರಾಗುತ್ತಲ್ವಾ, ಅವ್ರ ಮುಖ ನೋಡ್ಕೊಂಡಾದ್ರೂ ನಾವು ಒಂದು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ, ನೀವು ಹೋಗಿ ಮಾತಾಡಿ ಸರ್ ಅಂತ ಹೇಳ್ತಿರ್ತಾಳೆ. ಆಯಿತು, ನಿಮಗೋಸ್ಕರ ನಾನು ಒಂದು ಸತಿ ತಾತನ ಹತ್ರ ಮಾತಾಡ್ತೀನಿ ಅಂತ ಸಿದ್ದು ಹೇಳ್ತಾನೆ. ಜ್ಯೋತಿಕಾ ಫೋನ್ ಕಾಲ್ ಅಟೆಂಡ್ ಮಾಡಿ ವಾಪಸ್ ಬರ್ತಾಳೆ. ಏನಮ್ಮ, ಯಾರು ಫೋನ್ ಮಾಡಿದ್ರು ಅಂತ ತಾತ ಕೇಳ್ತಾರೆ. ಆವಾಗ ಇಲ್ಲೇ ಕ್ಲೈಂಟ್ ಒಬ್ಬರು ಫೋನ್ ಮಾಡಿದ್ರು ತಾತ ಅಂತ ಹೇಳ್ತಾಳೆ. ಆವಾಗ ಆ ಫೈಲ್ನ ಒಂಚೂರು ನೋಡ್ಬಿಡ್ಬೇಕಾಯ್ತು ನೀನು ಅಂತ ಹೇಳ್ತಾರೆ. ಆ ಎಲ್ಲ ಫೈಲ್ನು ನಾನು ನೋಡಿದ್ದೀನಿ ತಾತ, ಅದನ್ನು ಫೈನಲೈಸ್ ಮಾಡಲಿ ಅವರು ಅಂತ ಹೇಳ್ತಾಳೆ. ಇನ್ನೇ ನನ್ನ ಮೊಮ್ಮಗಳು ಹೇಳಿದ್ಮೇಲೆ ಮುಗೀತು, ಅದನ್ನೇ ಫೈನಲೈಸ್ ಮಾಡಿ ಅಂತ ತಾತ ಹೇಳ್ತಾರೆ. ಸರಿ ಸರ್, ನಾವು ಹೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದ ಸ್ಟಾಫ್ಸ್ ಎಲ್ಲರೂ ಹೊಡ್ತಾರೆ. ಆವಾಗ ಜ್ಯೋತಿಕಾ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ, ಅಯ್ಯೋ ನಿಮ್ಮ ಪಡೆಗೆ ನೀವು ನಾನು ಹೇಳ್ದಂಗೆ ಕೇಳಿ, ನಾನು ಎಲ್ಲಿ ದುಡ್ಡು ಮಾಡ್ಕೊಬೇಕು ನಾನು ಮಾಡ್ಕೊತೀನಿ. ಈಗಿನ ಕಾಲದಲ್ಲಿ ದುಡ್ಡು ವೆರಿ ಇಂಪಾರ್ಟೆಂಟ್, ದುಡ್ಡಿತ್ತು ಅಂದರೆ ನಾನು ಏನು ಬೇಕಾದ್ರೂ ಗೆಲ್ಬೋದು, ದುಡ್ಡಿಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಶ್ವೇತಾ ಬಂದ್ಬಿಟ್ಟು ಗೋಲ್ಡಿ ಅಂತ ಕರಿತಾಳೆ. ಅವಳು ಸುಮ್ಮನೆ ಕರಿತಾ ಇದ್ರೂ ಇವಳು ಇವಳದೇ ಆದ ಪ್ರಪಂಚದಲ್ಲಿ ಇರ್ತಾಳೆ. ಅವಳು ಎಷ್ಟೊತ್ತಿ ಕರೆದ್ನೆ ನೀನು ಮಾತಾಡ್ತಾನೆ ಇಲ್ವಲ್ಲೇ ಅಂತ ಹಿಂಗೆ ಕೈ ಎದ್ದು ಹಿಂಗೆ ಅಂತಾಳೆ. ಅವಾಗ ಅಯ್ಯೋ ಗರಾಣಿ, ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾ ಇರ್ತಾಳೆ. ನಾನು ಬಂದು ತುಂಬ ಹೊತ್ತಾಯಿತು, ಆವಾಗಿಂದ ನಿನ್ನ ಕರಿತಾ ಇದ್ದೀನಿ, ನೀನು ಯಾವ ಲೋಕದಲ್ಲಿ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಅದೆಲ್ಲ ಬಿಡಿ ಗ್ರಾನಿ, ಒಂದು ವಿಷಯ ಗೊತ್ತಾ, ಈಗಿನ ಕಾಲದಲ್ಲಿ ದುಡ್ಡಿದ್ರೇ ಎಲ್ಲರೂ ಬೆಲೆ ಕೊಡೋದು. ದುಡ್ಡಿತ್ತು ಅಂದರೆ ಅವಾಗ ಜನಗಳು ನನ್ನ ಟ್ರೀಟ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಈಗ ನೋಡು, ನಾನು ಈ ಮನೇಲಿ ಮಹಾರಾಣಿ ಥರ ಇಲ್ವಾ ಅಂತ ಹೇಳ್ತಿರ್ತಾಳೆ. ಅವಾಗ ಏನೋ ಮಾಡೋದಕ್ಕೆ ಕೊಟ್ಟಿದ್ಯಾ ಅನ್ಸುತ್ತೆ, ಏನು ವಿಷಯ ನನಗೂ ಹೇಳು ಅಂತ ಹೇಳ್ತಿರ್ತಾಳೆ. ಅದೆಲ್ಲ ಈಗ ಹೇಳೋದಲ್ಲ, ಮಾಡಾದ್ಮೇಲೆ ಹೇಳ್ತೀನಿ ಸುಮ್ಮನೆ ಇರ್ರಿ ಅಂತ ಹೇಳ್ತಿರ್ತಾಳೆ. ನನಗೆ ಪಾಲಕ್ಷಂದೇ ಟೆನ್ಷನ್ ಆಗಿದೆ ಕಣೆ, ಅವನು ಎಲ್ಲಿ ಹೋಗಿದ್ದಾನೋ ಏನೋ, ಅವ್ನು ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾಯಿದೆ, ದಯವಿಟ್ಟು ಯಾರಿಗೆಲ್ಲಾರ ಹೇಳ್ಬಿಟ್ಟು ಒಂದು ಸ್ವಲ್ಪ ಹುಡುಕ್ಸೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಕಣೆ, ನನ್ನ ಮಗ ಎಲ್ಲಿದ್ದಾನೋ ಏನೋ, ನನಗೆ ತುಂಬ ಸಂಕಟ ಆಗ್ತಿದೆ ಕಣೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಿಮಗಂತೂ ಬುದ್ಧಿ ಬರೋದಿಲ್ಲ, ನಿಮ್ಮ ಮಗಂಗೆ ಯಾರು ಹೇಳಿದ್ರ ಹೋಗಿ ಸಾಲ ಮಾಡ್ಕೊಂಡು ತಲೆ ಮರೆಸ್ಕೊಂಡು ಓಡೋಗು ಅಂತ, ಈಗೆಲ್ಲ ಓಡೋಗಿದ್ದಾರೆ, ಏನು ಮಾಡೋದಕ್ಕಾಗತ್ತೆ ಅಂತ ಹೇಳ್ತಿರ್ತಾಳೆ. ಅಷ್ಟು ಉಡಾಫೆಲ್ ಮಾತಾಡಬೇಡ ಕಣೆ, ಅವನು ನಿನಗೂ ಅಪ್ಪ ಅನ್ನೋದನ್ನ ಮರಿಬೇಡ, ಅವನ ಮೇಲೆ ನಿನಗೂ ಒಂಚೂರು ಕಾಳಜಿ ಇರಬೇಕು ಕಣೆ ಅಂತ ಹೇಳ್ತಿರ್ತಾಳೆ. ನನಗೆ
ನನಗೆ ಆ ಕಾಲೇಜಿ ಎಲ್ಲ ಏನೂ ಇಲ್ಲ. ನಾನೇನಾದರೂ ಅವ್ರನ್ನ ಇವಾಗ ಹುಡ್ಕೊಂಡು ಅವ್ರನ್ನ ಮಾತಾಡ್ಸೋದು ನೋಡಿದ್ರೆ ತಾತ ನನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನನ್ನನ್ನು ಅದಕ್ಕೆಲ್ಲ ಎಳಿಬೇಡಿ ರಾಣಿ ಅಂತ ಹೇಳ್ತಿರ್ತಾಳೆ. ಅವಾಗ ಅಲ್ಲಿ ಒಂಚೂರಾದರೂ ಯೋಚನೆ ಮಾಡಿ ಎತ್ತು ಕಳ್ಳು ತಡೆಯೋದಿಲ್ಲ ಕಣೆ, ನನಗೆ ತುಂಬ ಸಂಕಟ ಆಗ್ತಿದೆ ಕಣೆ ಅಂತ ಹೇಳ್ತಿರ್ತಾಳೆ. ಅವಾಗ ಈ ಒಜ್ಜಿ ಕಾಟ ತಡೆಯೋದಕ್ಕಾಗಲ್ಲ, ಇವ್ರಿಗೋಸ್ಕರನಾದರೂ ಏನಾರು ಮಾಡಬೇಕು ಅಂದ್ಬಿಟ್ಟು ಮನಸಲ್ಲೇ ಅಂದ್ಕೊಂಡು ಸರಿ ಗ್ರಾಣಿ, ನಾನು ನಿಮಗೋಸ್ಕರ ಯಾರನ್ನಾರ ಹೇಳ್ಬಿಟ್ಟು ಅವ್ರನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾಳೆ. ನೀನು ಅಷ್ಟು ಮಾಡಮ್ಮ ಸಾಕು, ನನಗೆ ಅವಾಗ ಸಮಾಧಾನ ಆಗುತ್ತೆ ಅಂತ ಜೊತೆ ಹೇಳ್ತಾ ಇರ್ತಾಳೆ. ಈಗ ಸಿದ್ದು ಹೋಗಿ ತಾತನ ಹತ್ರ ಮಾತಾಡಿ ಬಿಡ್ ಮಾಡಿರೋ ಟೆಂಡರ್ ಪ್ರೈಸ್ನ ಚೇಂಜ್ ಮಾಡಿ ಈಗ ಜ್ಯೋತಿಕನ್ಗೆ ಅವಳು ಬಿಟ್ಟಿರೋ ಬಾಣನ ಅವಳಿಗೆ ವಾಪಸ್ ರಿಟರ್ನ್ ಬಂದು ಆ ಟೆಂಡರ್ನ ಕಾಂಪಿಟೇಟರ್ಗೆ ಸೇಲ್ ಮಾಡಿರೋರು ಬಂದು ಮಕ್ಕುಗಿಯೋ ಥರ ಮಾಡ್ತಾನೆ. ಅಥವಾ ತಾತ ಸಿದ್ದು ಮಾತನ್ನ ಕೇಳ್ದೇನೆ ನೀನು ನಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗೋದು ಬೇಕಾಗಿಲ್ಲ, ಸಿದ್ದು ಮಾತನ್ನ ಕೇಳ್ದೇನೆ ನೆಗ್ಲೆಕ್ಟ್ ಮಾಡಿ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊತಾರ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಈ ಜ್ಯೋತಿಕಾ ಮತ್ತು ಈ ಪಾರಿಜಾತನಂಥ ಕಿರಾತಕಿಯರು ಮನೆಗಳಲ್ಲೂ ಇರ್ತಾರೆ. ನಾವು ನಮ್ಮವರೇ, ಎಲ್ಲರೂ ನಮ್ಮವರೇ ಅಂದ್ಕೊಂಡು ನಾವು ಒಳ್ಳೆತನದಲ್ಲಿತ್ತು ಅಂದರೆ ನಮ್ಮ ಒಳ್ಳೆತನಕ್ಕೆ ಚಾಕು ತೊಗೊಂಡು ಚುಚ್ಚಿಬಿಟ್ಟು ಸಾಯಿಸ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ನಾವು ಆದಷ್ಟು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ಪರಿಶೀಲನೆ ಮಾಡಿ ಮಾತಾಡೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿಬಿಟ್ಟು ನಿರ್ಧಾರಗಳನ್ನ ತಗೋಬೇಕು. ಆಗ ಲೈಫು ಚೆನ್ನಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಎಲ್ಲರೂ ಕುರುಡಾಗಿ ನಂಬ್ತಾ ಹೋಯ್ತು ಅಂದರೆ ನಮ್ಮ ಹಳ್ಳನ ನಾವೇ ತೋಡ್ಕೊಂಡಂಗೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.